ಇಡೀ ಭಾರತೀಯ ಚಿತ್ರರಂಗನೇ ಸ್ಯಾಂಡಲ್ವುಡ್ ನತ್ತ ತಿರುಗು ನೋಡೋ ಹಾಗೆ ಮಾಡದಂತ ಕರುನಾಡಿನ ಹೆಮ್ಮೆಯ ಚಿತ್ರ ರಾಖಿ ಬಾಯ್ ಯಶ್ ಅವರ ಅಭಿನಯದ KGF ಚಾಪ್ಟರ್ 1 ಅದರ ಮುಂದುವರೆದ ಭಾಗ ಚಾಪ್ಟರ್ 2 ತೆರೆ ಮೇಲೆ ಯಾವಾಗ ಬರುತ್ತೋ ಅಂತ ಇಡೀ ಜಗತ್ತೇ ಕಾತರದಿಂದ ಕಾಯ್ತಾ ಇದೆ. ಆದ್ರೆ ಆ ಚಿತ್ರ ತೆರೆ ಮೇಲೆ ಬರೋದಕ್ಕಿಂತ ಮುಂಚೆ ನಮ್ಮ ವೇದಿಕೆಯಲ್ಲಿ ತೆರೆ ಕಾಣ್ತಾ ಇದೆ. ಇದೆಲ್ಲ ಹೇಗ್ ಸಾಧ್ಯ ಅಂತೀರಾ? ಸಾಧ್ಯ ಅಂತಿದ್ದಾರೆ ನಮ್ಮ ಕಿಲಾಡಿಗಳು. ಯಾಕೆ ಪರ್ಫಾರ್ಮ್ ಮಾಡಕ್ ಬರ್ತಾ ಇದಾರೆ ಉಡುಪಿಯ ರಾಕೇಶ್, ಬೆಳ್ತಂಗಡಿಯ ಹಿತೇಶ್, ಮೂಡ್ಬಿದ್ರೆ ವಿಶ್ವನಾಥ್, ಮಂಗಳೂರಿನ ದಿವ್ಯಾ ಅಂಚಲ್, ಚನ್ನರಾಯಪಟ್ಟಣದ ವಾಣಿ, ಗೋಕಾಕ್ನ ಪ್ರವೀಣ್ ಗಸ್ತಿ, ಮಂಡ್ಯದ ಮುತ್ತುರಾಜು, ರಾಯಚೂರಿನ ಚಿದಂಬರ್ ಹಾಗೂ ಶಿವಾನಂದ ಸಿಂದಗೆ. ಆಕ್ಚುಲಿ ಬಟ್ರೆ ಟ್ರೈಲರ್ ಅಲ್ಲಿ ಏನ್ ನೋಡಿದಾರೆ ಅಷ್ಟೇ, ಅದನ್ನ ಇಟ್ಕೊಂಡೆ ಇವರೆಲ್ಲ ಕ್ಯಾರೆಕ್ಟರ್ ಮಾಡಿರೋದು. ಬಟ್ ಎನಿವೇ ಹಿಲೇರಿಯಸ್, ಫ್ಯಾಂಟಾಸ್ಟಿಕ್ ಬಟ್ರಿಂದ ಶುರು ಮಾಡೋಣ. ಬಟ್ರೆ ಹೇಗ ಅನ್ನಿಸ್ತು? ಏನಿತ್ತು ನಿಮ್ಮ ನಿರೀಕ್ಷೆ? ಸಿಕ್ಕಾಬಟ್ಟೆ ಮಜಾ ಕೊಟ್ರಿ ಕಣ. ಅಲ್ಲ ಹೌದು, ಅಂದ್ರೆ ಒಂದು ಯಾವ್ದೋ ತಂಡ ಒಂದು ಚಾಪ್ಟರ್ 1 ಚಾಪ್ಟರ್ 2 ಅಂತ ಒಂದು KGF ಅಂತ ಟೈಟ್ಲ್ ಇಟ್ಕೊಂಡು ತುಂಬಾ ಕಷ್ಟಪಟ್ಟು ಅದೇನೋ ಒಂದು ವರ್ಲ್ಡ್ ಕ್ರಿಯೇಟ್ ಮಾಡಿದ್ದಾರೆ. ಅದ್ರದ್ದು 2 ಪ್ರೋಮೋ ಇಟ್ಕೊಂಡು ಅವ್ರು ಏನಾರ ನೋಡ್ಬೇಕು ಈ ನಾಟಕನ. ಮಿಂಚು ಅವ್ರು ಬಂದಾಗ ತುಂಬಾ ಚೆನ್ನಾಗಿತ್ತು ಒಂದು ರಾಕೇಶ್ ಡೈಲಾಗ್. ಮಿಂಚು ಚೆನ್ನಾಗಿ ಮಾಡಿದ್ರಿ ನೀವು. ಬಟ್ ಸಿಕ್ಕಾಬಟ್ಟೆ ಎನರ್ಜಿ ಫಾರ್ಮ್ ಆಗಿದ್ದು ವಿಶ್ವ ಬಂದಾಗ. ಓವರ್ ಆಲ್ ಆಗಿ ಎಲ್ಲರೂ ತುಂಬಾ ಸ್ಟಡಿ ಮಾಡಿ ಟೀಮ್ಗಳನ್ನ ಮಿಕ್ಸ್ ಮಾಡಿದ್ದಕ್ಕೆ ಶರಣಂಗೆ ಮತ್ತೆ ಇಡೀ ತಂಡಕ್ಕೆ ಒಂದು ನಮನ. ಫ್ಯಾಂಟಾಸ್ಟಿಕ್ ಮಜಾ ಕೊಟ್ರಪ್ಪ. ಥ್ಯಾಂಕ್ ಯು ಸೋ ಮಚ್. ಓಕೆ, ರಕ್ಷಿತಾಂಬೆ ಲೇಡಿ ವಾರ್ಡನ್. ನನಗೆ ಆಕ್ಚುಲಿ ಏನ್ ಗೊತ್ತಾ, ಒಂದು ಕ್ಯಾರೆಕ್ಟರ್ನ ಪಳಗ್ಸಕ್ಕೆ ಅಥವಾ ಅದನ್ನ ಯಾವ ರೀತಿ ತೋರಿಸ್ಬೇಕು ಅನ್ನೋದು ದಟ್ ವಿಷನ್, ಸ್ಪೆಷಲಿ ಇನ್ ಅ ಫಿಲ್ಮ್ ಲೈಕ್ KGF. ನನ್ನ ಪ್ರಕಾರ there were 3 heroes in KGF. One was definitely Prashant ji as a director, one was Bhuvan as a cinematographer, and one was the art director. I think that was the beauty of KGF. I felt that the entire image was created by 3 people here also. One was the way it was portrayed, and adu Sharan ಮತ್ತೆ team ಬಗ್ಗೆ ನಾವು ಹೇಳಲಿಲ್ಲ ಅಂದ್ರೆ it's not going to be enough. I think they did a fantastic job. Okay, ಇನ್ನೊಂದು costumes, ನನ್ನ ಪ್ರಕಾರ ವಿಶ್ವ was brilliant. ವಿಶ್ವ ನೀ ಮುಂದೆ ಬಾ ಒಂದು ನಿಮಿಷ. Look at ವಿಶ್ವ, ಅವನು 360 ಡಿಗ್ರಿ ಟರ್ನ್ ಮಾಡ್ತೀಯ. ಫುಲ್ ತಿರುಗು ಮಗ. ನನ್ನ ಪ್ರಕಾರ ದ ಮೋಸ್ಟ್ ಕಾಮಿಡಿ ಈ ವೇದಿಕೆ ಮೇಲೆ ಹುಟ್ಟಿದ್ದು, ಸ್ಪೆಷಲಿ ಟುಡೇ ವಿತ್ ದಿಸ್ ಸ್ಕಿಟ್, ವಾಸ್ ವಿಶ್ವ ಅಂಡ್ ರಾಕೇಶ್. ನನಗೆ ಆಕ್ಚುಲಿ ಆರ್ಟ್ ವರ್ಕ್ ತುಂಬಾ ಇಷ್ಟ ಆಯ್ತು. ಸ್ಪೆಷಲಿ ದಟ್ ಗನ್, ಆಮೇಲೆ ಅದನ್ನ ಇಟ್ಟು ಅದು ಬ್ಲಾಸ್ಟ್ ಮಾಡಿದ್ದು ನಾನು ಈ ವೇದಿಕೆ ಮೇಲೆ ಫಸ್ಟ್ ಟೈಮ್ ನೋಡಿರೋದು. ಅದು ಈಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಇಟ್ಸ್ ಬ್ಯೂಟಿಫುಲಿ ಡನ್. ಯಾರು ಚಂದ್ರು ಬನ್ನಿ. ಎಷ್ಟೊತ್ತು ತಗೊಂಡ್ರಿ ಇದು ಮಾಡಕ್ಕೆ? 2 ದಿನ. ಅವ್ರ ಕೆಲ್ಸನೇ ಅವ್ರಿಗೋಸ್ಕರ ಇವತ್ತು ಮಾತಾಡ್ತಪ್ಪ. ಅಮೇಸಿಂಗ್ ಜಾಬ್, ತುಂಬಾ ಚೆನ್ನಾಗಿ ಮಾಡಿದ್ದೀರಾ ನೀವು. ಸೊ ಹಲವಾರು ವಿಚಾರಗಳು ಈ ಆಕ್ಟಲ್ಲಿ ನಂಗೆ ತುಂಬಾ ಇಷ್ಟ ಆಗಿದ್ದು, ಅಂಡ್ ಇಟ್ ವಾಸ್ ವೆರಿ ವೆಲ್ ಡನ್. ಬಟ್ ಫಾರ್ ಮೀ ವಿಶ್ವ, ಯು ಆರ್ ಫ್ಯಾಂಟಾಸ್ಟಿಕ್. ನಾನು ಆಕ್ಚುಲಿ ಅನಂತನಾಗ್ ಸರ್ ವಾಯ್ಸ್ ಆಗಲಿ, ಪ್ರಕಾಶ್ ರಾಜ್ ಸರ್ ವಾಯ್ಸ್ ಆಗಲಿ ತುಂಬಾ ಕಷ್ಟ ಅಂತಂದ್ರೆ, ಬಟ್ ಇಫ್ ಸಂಬಡಿ ವಾಸ್ ಗೋಯಿಂಗ್ ಟು ಕ್ರ್ಯಾಕ್, ಅದನ್ನ ಮಾಡುವಂತ ತಾಕತ್ ಯಾರೋ ಒಬ್ರಿಗಿದೆ ಅಂತಂದ್ರೆ ಅದು ನಮ್ಮ ರಾಜ ರವಿವರ್ಮಗೆ ಮಾತ್ರ ಸಾಧ್ಯ. ಬಾ, ಏನದು? ಅದೇ ಈಗ ಪವರ್ಫುಲ್ ಪೀಪಲ್ ಕಮ್ ಫ್ರಮ್ ಪವರ್ಫುಲ್ ಪ್ಲೇಸಸ್. ಇದು ಅನಂತನಾಗ್ ಸರ್ ವಾಯ್ಸ್ ಅಲ್ಲಿ ಬೇಕು ನಮ್ಗೆ. ಪವರ್ಫುಲ್ ಪೀಪಲ್ ಕಮ್ ಪವರ್ಫುಲ್ ಮ್ಯಾನ್. ಅವತ್ತೊಂದ್ ದಿವಸ ರಾತ್ರಿ ಏನ್ ನಡೆದಿತ್ತು ಇಂಥ ಘಟನೆಗಳು ನಡೀತಾ ಇತ್ತು. ಕೇಳಿಸ್ಕೊಳ್ಳಿ, ಬೆಳಗ್ಗೆ ಹೊತ್ತು ರೆಕಾರ್ಡ್ ಮಾಡ್ಬಿಟ್ಟು ತರಕಾರಿ ಮಾರೋರು ಬರ್ತಾರೆ ನಮ್ಮ ಮನೆ ಮುಂದೆ. ಅವನೇನ್ ಮಾಡ್ಬಿಟ್ಟು ಮನೇಲಿ ಕೂತ್ಕೊಂಡು ಎಣ್ಣೆ ಹಾಕೊಂಡು ರೆಕಾರ್ಡ್ ಮಾಡ್ಬಿಟ್ಟು ಟೊಮೊಟೊ ಅಲ್ಲಿ ಇಡಿ ಬದ್ನಿಗೋಯ್ ಅಂತ ಹಿಂಗಂತಾನೆ. ಆ ತರ ಮಾತಾಡ್ತೀನಿ ನೀನು ಮಿಮಿಕ್ರಿ ಮಾಡೋ ಅಂದ್ರೆ. ಒಂದ್ ಕೆಲಸ ಮಾಡೋಣ ಬೇಡಪ್ಪ, ಯಶ್ ಅವ್ರದ್ದೇ ಹೇಳ್ಬಿಡು. ಚಿನ್ನ, ಇಲ್ಲಿ ಯಾರು KGF ನ ಶೂಟ್ ಮಾಡಲ್ಲ ಚಿನ್ನ. ಮಾಡಿದ್ರೆ ಒಂದು ಹಿಸ್ಟ್ರಿಗೊಂದು ಬ್ರೇಕ್, ಅದೇ ಲೇಟೆಸ್ಟ್ ಚಿನ್ನ. ಇವತ್ತಿಂದ ನಿಮ್ಮ ಅಕ್ಕ ನಮ್ಮ ಭಾವ ಅವೆಲ್ಲ ಮ್ಯಾಟ್ರು ಬೇಡ ಚಿನ್ನ. ನೀವು ಅಕ್ಕ ಗಂಡ ಚಿನ್ನ, ನನಗೆ ಡಾರ್ಲಿಂಗ್ ಚಿನ್ನ. ಆಯ್ತಪ್ಪ, ಆಲ್ ದ ಬೆಸ್ಟ್ ಮಗ. ಓಕೆ, ಈಗ ಜಗಣ ಕಮೆಂಟ್ಸ್ ಮಾಡೋಣ. ಅಣ್ಣ, ಇದು ಒಳ್ಳೆ ಕಾನ್ಸೆಪ್ಟ್, ನಿಜವಾಗ ಅದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನಂಗೆ ತುಂಬಾ ಇಷ್ಟ ಆಯ್ತು. ಪ್ರವೀಣ್ ಅವನಲ್ಲ, ಅವನು ಇದುವರೆಗೂ ಇಟ್ ಈಸ್ ಈಸ್ ಬೆಸ್ಟ್ ಗೆಟಪ್ ಅಂತಾರ. ಹೌದು. ಆಮೇಲೆ ಅವಳು ಹುಡುಗಿ ಹೀರೋಯಿನ್ ತರ ಗೆಟಪ್ ಹಾಕೊಂಡ್ ಬಂದಾಗ ಬಹಳ ಕ್ಯೂಟ್ ಆಗಿ ಕಾಣಿಸಿದ್ಲು. ಇನ್ನ ಇವನು ಈ ಪಾತ್ರ ಬಿಡಿ, ಅವನು ಸಿಂದಗಿ ಇಸ್ ವೆರಿ ಟ್ಯಾಲೆಂಟೆಡ್ ಫೆಲ್. ಅವನು ಒಂದೇ ಒಂದು ವಾಕ್ಯ ಕೊಟ್ಟು ಅದರಲ್ಲಿ ಎನರ್ಜಿ ತುಂಬಂತ.
ದಿವ್ಯಾ ಆ ಕಡೆಯಿಂದ ಈ ಕಡೆ ನಡ್ಕೊಂಡು ಡೈಲಾಗ್ ಇಲ್ಲದೆ ಓಡಾಡಿದೆ. ತುಂಬಾ ಚೆನ್ನಾಗಿ ನಗು ಬಂತು. ಭಾಳ ಚೆನ್ನಾಗಿ ಮಾಡಿದ್ರಿ ನೀವು. ಏನ್ ಪಾತ್ರ ಇಲ್ದಂಗೂ ನಗಿಸ್ಬೋದು ಅಂತ ನೀವು ಪ್ರೂವ್ ಮಾಡಿದ್ರಿ. ತುಂಬಾ ಚೆನ್ನಾಗಿ ಮಾಡಿದ್ರಿ ನೀವೆಲ್ಲ. ಭಾಳ ಚೆನ್ನಾಗಿ ಮಾಡಿದ್ರು. ಚೆನ್ನಾಗಿತ್ತಪ್ಪ. ಓಪನಿಂಗ್ ಆಕ್ಟ್ ವಾಸ್ ವೆರಿ ಗುಡ್. ರಿಯಲಿ ಚೆನ್ನಾಗಿತ್ತು. ನೋಡಿ, ಯಾರಾದ್ರು ಬರ್ಡೇ ಪಾರ್ಟಿ ಅಥವಾ ಫಂಕ್ಷನ್ ಕರೆದ್ರೆ ಹೋದ್ವಾ, ತಿಂದ್ವಾ, ಉಡುಗೊರೆ ಕೊಟ್ವಾ, ಬಂದ್ವಾ ಅನ್ನೋ ತರ ಇರ್ಬೇಕು. ಆದ್ರೆ ಇಲ್ಲೊಬ್ಬ ಸ್ನೇಹಿತ ತನ್ನ ಸ್ನೇಹಿತನ ಬರ್ತ್ಡೇ ಹೋಗಿ ಬೇಜಾನ ಹಾವಳಿ ಇಟ್ಬಿಟ್ಟಿದಾನ್ರಿ. ಆ ಹಾವಳಿ ಏನು ಅನ್ನೋದನ್ನ ಹೇಳೋದಕ್ಕಿಂತ ನೋಡೋದೇ ಚಂದ. ಈ ಆಕ್ಟ್ ನ ಪರ್ಫಾರ್ಮ್ ಮಾಡಕ್ ಬರ್ತಾ ಇದಾರೆ ಮಡೆನೂರ್ ಮನು, ಹಾಸನದ ಸಂತೋಷ್, ಮೈಸೂರಿನ ಮನೋಹರ್, ಧಾರವಾಡದ ಸದಾನಂದ, ಗದಗಿನ ಉಮೇಶ್ ಕಿನ್ನಾಳ್ ಹಾಗೂ ಸಾಗರದ ಉದಯ್. ನಮಸ್ಕಾರ ಜಡ್ಜಸ್, ನನ್ನ ಹೆಸರು ಮಡೆನೂರ್ ಮನು ಅಂತ. ಓದೋರ ಶರಣ ಹೆಸರು ಬಾಯಿ ಬಂದಂಗ್ ಬೋದ್ರು. ಲೋ ನನ್ನ ಮಕ್ಳ, ಯಾರೋ ಕಾನ್ಸೆಪ್ಟ್ ಕೊಡ್ತಾರೆ, ಯಾರೋ ಬರೀತಾರೆ, ಯಾರೋ ಮೆಂಟ್ರಿಂಗ್ ಮಾಡ್ತಾರೆ, ನಿಮ್ ಸ್ವಂತದ್ದೇನಾದ್ರೂ ಮಾಡಿ ಸಾಯಿರೋ ಅಂದ್ರು. ಅದಕ್ಕೆ ಇವತ್ತು ನಮ್ಮ ಹಳೆ ಸ್ನೇಹಿತರು, ಹೊಸ ಸ್ನೇಹಿತರು ಎಲ್ಲರೂ ಸೇರ್ಕೊಂಡು ಒಂದು ಸ್ಕಿಟ್ ಮಾಡ್ತಾ ಇದೀವಿ. ಇದು ಓನ್ಲಿ ಎಂಜಾಯ್ಮೆಂಟ್. ಏನಾದ್ರೂ ತಪ್ಪಾದ್ರೆ ದಯಮಾಡಿ ಒಟ್ಟಿಗೆ ಹಾಕಳಿ. ಥ್ಯಾಂಕ್ ಯು. ಅಂದಂಗೆ ಇವತ್ತು ನನ್ನ ಬರ್ತಡೇ. ಈಗ ತಾನೇ ಹ್ಞೂ ಮೇಡಮ್ ಸ್ಕಿಟ್ ಅಲ್ಲಿ ಅಂದಂಗೆ ಈಗ 10 ವರ್ಷ ತುಂಬಿ 11 ವರ್ಷಕ್ಕೆ ಬಿದ್ದಿದೆ. ಈ ಮಿಂಚು, ದೀಪಿಕಾ, ದಿವ್ಯಾ ಇವ್ರಿಗಿಂತ 20 ವರ್ಷ ಚಿಕ್ಕ ಹುಡುಗ, ಅಂದ್ರೆ ಎಳೆ ಕೂಸು. ಎಲ್ಲಾರನ್ನು ಕರೆದಿದ್ರೆ ನಮ್ಮ CKC ಹುಡುಗರನ್ನ. ಒಬ್ರು ಬಂದಲ್ವಲ್ಲ ಕಳ್ಳನ ಮಕ್ಳು ಇಷ್ಟೊತ್ತಾದ್ರೂ. ಅಲ್ಲ, ಅಣ್ಣ ಬಾಗ್ಲಿಂದಲೇ ಪಂಚ್ ಮಾಡ್ಕೊಂಬತ್ತಾನಲ್ಲ, ಹೆಂಗೆ ನಾನು. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಕಿನ್ನೋಳ್. ರಚಿತಾ ಮೇಡಮ್, ಉಮೇಶ್ ಕಿನ್ನಾಳ್ ನೋಡಿದ ತಕ್ಷಣ ಇಷ್ಟ ಆಗಲ್ಲ, ನೋಡ್ತಾ ನೋಡ್ತಾ ಇಷ್ಟ ಆಗ್ತಾನೆ. ಅಂದಂಗೆ ಈ ಫಿನಾಲೆ ಯಾವಾಗ ಮುಗಿಯುತ್ತೆ ಅಂತ ಕಾಯ್ಕೊಂಡು ಕೂತ್ಬಿಟ್ಟಿದ್ದೀನಿ ಮೇಡಮ್. ಯಾಕಡ? ಆಗ್ಲಾದ್ರೂ ಆ ಡೈಲಾಗ್ ಸಾಯುತ್ತಲ್ಲ. ನಾನು ಅದಕ್ಕೆ ಕಾಯ್ತಿದ್ದೀನಿ. ಏಕೆ? ನಿಮ್ ಜೊತೆ ಆಕ್ಟಿಂಗ್ ಮಾಡೋ ಕರ್ಮ ಮುಗಿಯುತ್ತಲ್ಲ. ಕಿನ್ನಾಳ್, ಏನು ಇಷ್ಟು ಚೆನ್ನಾಗಿ ಅಂಟಿಕೆ ಬಿಟ್ಟಿದ್ದಿ. ಯಾವ ಗೊಬ್ಬರ ಹಾಕ್ತೀಯ ತಲೆ ಕೂದ್ಲಿಗೆ? 20 ಯೂರಿ ಹಾಕ್ಬೇಕಾಯ್ತು, ಚೆನ್ನಾಗಿ ಚಿಗುರು ಹೊಡ್ಬಿಡೋದು. ಅದೇ ಇರ್ಲಿ, ಗೊಬ್ಬರದ ವಿಷಯ ಇವಾಗ ಯಾಕೆ? ಅದು ನಮ್ಮ CKC ನನ್ನ ಫ್ರೆಂಡಿಗೆ ಗೊಬ್ಬರದ ಅವಶ್ಯಕತೆ ತುಂಬಾ ಇದೆ ಕಣ, ಅದಕ್ಕೆ ಕೇಳಿದೆ. ಯಾರದು? ಅದು ಯಾರು ಅಂದ್ರೆ ಆಗ್ಲೇ ಹೇಳಿದ್ನಲ್ಲ, ಗೊಬ್ಬರದ ಗಿರಾಕಿ ಅಂತ, ಇವನೇ. ಏನೋ ತಮಾಷೆ ಮಾಡ್ದ ಬಿಡಿ ಅಂಕಲ್ ನೀವೇ. ಚಿಕ್ಕನ್ ತರ ಇರಲೇ. ಏನು ಅನ್ಕೊಂಡಿದ್ಯಾ ನನ್ನ? ಒನ್ ಅಂಡ್ ಓನ್ಲಿ ಬೆಸ್ಟ್ ಕಾಮಿಡಿಯನ್ ಇನ್ ಕಾಮಿಡಿ ಲಾಡೆ. ಸೀಸನ್ 2 16 ಚಕ್ಕು ಫಿನಾಲ್ ಅಲ್ಲಿ ಚಂಬು. ಇಡೀ ಸೀಸನ್ 2 ಕಂಟೆಸ್ಟೆಂಟ್ಗೆ ನೀನೇ ಕೊಟ್ಟಲ್ಲಪ್ಪ ಚಂಬು. ಮಗ ಪರ್ಸನಲ್ ಎಲ್ಲ ಯಾಕೋ? ಉಮೇಶ್ ಕಿನ್ನಾಳು ಅಪರೂಪಕ್ಕೆ ಅವ್ನ ಟೀಮ್ ಇಂದ ಆಚೆ ಬಂದು ಕಾಮಿಡಿ ಮಾಡ್ತಾವ. ನಗಬೇಕಲ್ವೇ ನಾನು? ಎತ್ತು ಬಿಟ್ರು ನೋಡಿ ಕಿವಿ ಕಡಿತೀನಿ ನನ್ನ ಮಗನೇ.